ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸಾಧಾರಣವಾಗಿ ನಾನೇ ಮಾತಾಡ್ತಾ ಇರ್ತೀನಿ, ವಿಷಯಗಳನ್ನು ಹೇಳ್ತಾ ಇರ್ತೀನಿ, ಕತೆ ಕೂಡ ಹೇಳ್ತೀನಿ. ಹಾಗೆ ಒಂದಷ್ಟು ರಿಚುವಲ್ಸನ್ನು, ಒಂದಷ್ಟು ರೆಮಿಡೀಸನ್ನು ಕೊಡ್ತೀನಿ. ಅದರಿಂದ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನೀವು ಕೂಡ ಹೇಳ್ತಾ ಇರ್ತೀರಾ. ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ನಿಮಗೇನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾವಾಗಲೂ ನಾನೇ ಏನು ಮಾತಾಡೋದು ಅಂತ ಇವತ್ತು ಗೆಸ್ಟ್ ಒಬ್ಬರನ್ನ ಕರೆಸಿದ್ದೀನಿ. ನಮ್ಮೊಟ್ಟಿಗಿದ್ದಾರೆ ಪುನೀತಾ ಶರತ್ ಕುಮಾರ್ ಅವರು ಯಾವುದ್ರ ಬಗ್ಗೆ ಮಾತಾಡ್ತಾರೆ, ಏನದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಅವರ ಎಕ್ಸ್ಪೀರಿಯನ್ಸ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಜೊತೆ ಅವರ ಒಡನಾಟದ ಬಗ್ಗೆ ಮಾತಾಡ್ತಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ ಏನು ವಿಷಯ ಹಂಚ್ಕೋತಾರೆ ಅವರು ಅಂತ ಹೇಳಿ. ಪುನೀತಾ ಅವರೇ, ನಿಮಗೆ ನಮ್ಮ ಚಾನಲ್ಗೆ ಸುಸ್ವಾಗತ. ನೀವು ಬಂದಿದ್ದು ನಮಗೆ ತುಂಬ ಖುಷಿ ಇದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ಅನುಭವ ಏನಿದೆ ನಮ್ಮ ಜೊತೆ, ಯಾವಾಗಲಿಂದ ನಿಮ್ಮ ಒಡನಾಟ ಪ್ರಾರಂಭ ಆಯಿತು, ಅದರಿಂದ ಏನೇನು ನಿಮಗೆ ಸಹಾಯ ಆಗಿದೆಯಾ, ಸಮಸ್ಯೆ ಆಗಿದೆಯಾ, ಯಾವ ಪರಿಸ್ಥಿತಿನಲ್ಲಿ ಹೇಗೆ ನಮ್ಮ ಸಂಬಂಧ ಮುಂದಕ್ಕೆ ಹೋಯಿತು ತಿಳಿಸ್ತೀರಾ ನಮಗೆ? ನಮಸ್ತೆ ಮ್ಯಾಮ್. ನನ್ನ ಹೆಸರು ಪುನೀತಾ ಅಂತ. ನಾನು ರಾಜರಾಜೇಶ್ವರಿ ನಗರ್ನಲ್ಲಿ ಯೂರೋಕಿಡ್ಸ್ ಅಂತ ಪ್ರೀ ಸ್ಕೂಲ್ ನಡೆಸ್ತಾ ಇದ್ದೀನಿ. ಸೊ ಫ್ರಮ್ ಪಾಸ್ಟ್ 20 ಇಯರ್ಸಿಂದ ನಡೆಸ್ತಾ ಇದ್ದೀನಿ ಮ್ಯಾಮ್. ಹೌದು, ನಿಮ್ಮ ಒಂದು ಅಚೀವ್ಮೆಂಟ್ಸ್ ನೋಡ್ತಾ ಇರ್ತೀನಿ. ಸುಮಾರು ಅವಾರ್ಡ್ಸ್ ತೊಗೊಂಡಿದ್ದೀರಾ, ಆ್ಯಸ್ ಎನ್ ಇಂಡಿವಿಜುವಲ್ ತೊಗೊಂಡಿದ್ದೀರಾ. ನಿಮ್ಮ ಸ್ಕೂಲಿಗೆ ಬೆಸ್ಟ್ ಸ್ಕೂಲ್ ಅಂತ ಅವಾರ್ಡ್ಸ್ ತೊಗೊಂಡಿರೋದನ್ನು ನೋಡಿದ್ದೀನಿ. ಹೇಗೆ ಅನಿಸುತ್ತೆ ಒಂದು ಅಚೀವರ್ ಆಗಿ ಅಲ್ಲಿ ನಿಂತಾಗ ನಿಮಗೆ? ಮ್ಯಾಮ್, ಅದಕ್ಕೆ ಯು ಆರ್ ಒನ್ ಆಫ್ ದ ರೀಸನ್ ಅಂತ ನಾನು ಹೇಳಬಲ್ಲೆ. ಬಿಕಾಸ್ ಬಿಫೋರ್ ದ ಕೋವಿಡ್ ನಾನು ಒಂಥರ ಇದ್ದೆ, ಆಮೇಲೆ ಐ ಹ್ಯಾವ್ ಚೇಂಜ್ಡ್ ಎ ಲಾಟ್. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಇದನ್ನು ಸಹಜವಾಗಿ ಕೇಳಿದೆ. ಅದು ನನಗೆ ನೀವು ಹೇಳಿದ್ರಿ. ಐ ಆಮ್ ವೆರಿ ಹ್ಯಾಪಿ. ನನ್ನಿಂದಾಗಲಿ ಅಥವಾ ನಿಮ್ಮಿಂದಲೇ ಆಗಲಿ ಒಬ್ಬರು ಅಚೀವ್ ಮಾಡ್ತಾರೆ ಅಂದಾಗ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂಚೂರು ಹೇಳಿ. ಮ್ಯಾಮ್, ನನಗೆ ಒಬ್ಬ ಮಗ ಇದ್ದಾನೆ, ಅಮರ್ತ್ಯ. ಮೈ ಹಸ್ಬೆಂಡ್ ಶರತ್ ಅಂತ. ಅವರು ಈಸ್ ರನ್ನಿಂಗ್ ಎ ಬಿಸ್ನೆಸ್ ಕಾಲ್ಡ್ ಯುನಿಸ್ಪೇಸ್ ಅಂತ. ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ ನಡೆಸ್ತಾ ಇದ್ದಾರೆ. ಓಕೆ. ಸೊ ಸ್ಕೂಲ್ ನಡೆಸ್ತಾ ಇದ್ದೀರಾ. ಸುಮಾರು ನೀವು ಮಕ್ಕಳಲ್ಲಿ ಆಗೋ ಚೇಂಜಸನ್ನು ನೋಡ್ತೀರಾ. ಮಕ್ಕಳಲ್ಲಿ ಏನು ಸಮಸ್ಯೆ ಬರುತ್ತೆ, ಇದೆಲ್ಲನೂ ಬರುತ್ತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಒಂದು ಒಳ್ಳೆಯ ವಿದ್ಯಾಭ್ಯಾಸನ ಮಕ್ಳಿಗೆ ಕೊಡ್ತಾಯಿದ್ದೀರಿ. ವಿದ್ಯಾದಾನ ಬಹುದೊಡ್ಡ ದಾನ ಅಂತ ಹೇಳ್ತಾರೆ. ಪ್ರೇಕ್ಷಕರು ಕೇಳ್ಬೋದು ಫೀಸ್ ತೊಗೋತಾರೆ ಕೊಡ್ತಾರೆ ಅಂತ. ಫೀಸ್ ತೊಗೊಂಡ್ರು ಒಳ್ಳೆ ಕ್ವಾಲಿಟಿ ಕೊಡೋದಿದೆಯಲ್ಲ. ಈಗ ನಾವು ಫೀಸೇ ಕೊಟ್ಟರು ಟೀಚರ್ಸ್ ಡೇ ದಿನ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಒಂದು ಸರ್ಜರಿ ಮಾಡಿದಾಗ ಅವ್ರಿಗೆ ನಾವು ಫೀಸ್ ಕೊಟ್ಟಿರ್ತೀವಿ ಡಾಕ್ಟ್ರಿಗೆ, ಅಂದರೂ ನಾವು ಡಿಸ್ಚಾರ್ಜ್ ಆಗಬೇಕಾದ್ರೆ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಹಾಗೆ ನಿಮಗೆ ಒಂದು ನನ್ನ ಕಡೆಯಿಂದ ಒಂದು ವಂದನೆಯನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ಕೂಲ್ ನಡೆಸೋದು ಸುಲಭ ಅಲ್ಲ. ಅದು ಇವತ್ತಿನ ಒಂದು ಪ್ರಸಂಗದಲ್ಲಿ ತುಂಬ ಕಷ್ಟ ಇದೆ. ನಾವೆಲ್ಲ ಓದಿದ ಕಾಲನೇ ಬೇರೆ ಅಂತ ಹೇಳ್ಬೋದು. ಅದು ಮಕ್ಕಳ ತಪ್ಪು, ಜನ್ರೇಷನ್ ತಪ್ಪು ಅಂತಲ್ಲ. ಬೆಳೆದಂಗೆ ಮಕ್ಕಳಿಗೆ ತಿಳುವಳಿಕೆ ಜಾಸ್ತಿ ಇದೆ, ಮತ್ತು ಮಕ್ಕಳಿಗೆ ಸುಮಾರು ವಿಷಯ ಅವರಿಗೆ ಗೊತ್ತಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಟೀಚರ್ಗೆ ಚಾಲೆಂಜ್ ಜಾಸ್ತಿ ಇವತ್ತು ಅಂತ ಹೇಳ್ಬೋದು. ಈ ಎಲ್ಲ ಚಾಲೆಂಜ್ ಮಧ್ಯ ನೀವು ಒಂದು ಮೇರು ಎತ್ತರದಲ್ಲಿ ಸ್ಕೂಲನ್ನು ನಡೆಸ್ತಾ ಇದ್ದೀರಾ. ನಿಮಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಸೊ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಹೆಚ್ಚು ಕಮ್ಮಿ ನೀವು ಎಷ್ಟು ವರ್ಷದಿಂದ ಅಭ್ಯಾಸ ಇದೆ ನಿಮಗೆ? ಮ್ಯಾಮ್, ನಾನು ನಿಮ್ಮನ್ನು ಭೇಟಿ ಮಾಡಿದ್ದು 2018ನಲ್ಲಿ. ಹೌದು, 2018 ನೆನಪಿದೆ. 18ನಲ್ಲಿ ಭೇಟಿ ಮಾಡಿದ್ದು. ಸೊ ಆಮೇಲೆ ಅವಾಗಿಂದ ನನಗೆ ಪರಿಚಯ. ಸೊ ಅವಾಗಿಂದ ನೀವು ನನಗೆ ಪರಿಚಯ, ನಮ್ಮ ಫ್ಯಾಮಿಲಿಯವ್ರಿಗೂ ಪರಿಚಯ ಮ್ಯಾಮ್. ಕರೆಕ್ಟ್. ಹೌದು, ನಿಮ್ಮ ಇಡೀ ಫ್ಯಾಮಿಲಿ ಗೊತ್ತು ನನಗೆ. ಅದು 2018 ಅಂತಂದರೆ ಹೆಚ್ಚು ಕಮ್ಮಿ ಒಂದು 10 ವರ್ಷ ಆಗಿಲ್ಲ. ಆದರೂ ನಿಮ್ಮನ್ನು ನಂಗೆ ತುಂಬ ವರ್ಷಗಳಿಂದ ಗೊತ್ತು ಅನ್ನೋ ಹಾಗೆ ಅನಿಸುತ್ತೆ. ಕೆಲವು ಸಂಬಂಧಗಳೇ ಹಾಗೆ ಅಂತ ಅನಿಸುತ್ತೆ. ಸೊ ನಿಮ್ಮ ಜರ್ನಿನಲ್ಲಿ ನೀವು ಹೈಲೈಟ್ ಮಾಡೋಕ್ಕೆ ಇಷ್ಟಪಡೋವಂಥ ವಿಷಯ ಏನು ಅಂದರೆ, ಹೌ ಡಿಡ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಕಾಂಟ್ರಿಬ್ಯೂಟ್ ಟು ಯು ಅಂದಾಗ 1, 2, 3 ನಿಮಗೆ ಯಾವ ವಿಷಯ ಹೇಳಬೇಕು ಅಂತ ಅನಿಸುತ್ತೆ? ಮ್ಯಾಮ್, ನಾನು ಐ ಹ್ಯಾಡ್ ಮೆಟ್ ವಿತ್ ಎ ಕಾರ್ ಆಕ್ಸಿಡೆಂಟ್. ಓಕೆ. 10 years ಬ್ಯಾಕ್ ಓಕೆ. ಐ ಹ್ಯಾಡ್ ಮೆಟ್ ವಿತ್ ಎ ಕಾರ್ ಆಕ್ಸಿಡೆಂಟ್. ಆ ಕಾರ್ ಆಕ್ಸಿಡೆಂಟ್ನಲ್ಲಿ ನಾನೇ ಡ್ರೈವ್ ಮಾಡ್ತಾ ಇದ್ದಿದ್ದು. ಸೊ ನನಗೆ ಆವಾಗಲಿಂದ ಆಲ್ಮೋಸ್ಟ್ 10 yearsವರೆಗೂ ನನಗೆ ಕಾರ್ ಡ್ರೈವ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಟ್ರಾಮಾ ಕೂತ್ಬಿಟ್ಟಿತ್ತು ಅನ್ಸುತ್ತೆ, ಭಯ ಕೂತಿತ್ತು ಅನ್ಸುತ್ತೆ. ಈವನ್ ನಾನು ಫ್ರಂಟ್ ಸೀಟ್ನಲ್ಲೂ ಕೂತ್ಕೊಳ್ತಾ ಇರಲಿಲ್ಲ. ಹೌದಾ? ಎಸ್ ಮ್ಯಾಮ್. ಬ್ಯಾಕ್ ಸೀಟ್ನಲ್ಲೇ ಕೂತ್ಕೊಳ್ತಾ ಇದ್ದಿದ್ದು. ಈವನ್ ಬ್ಯಾಕ್ ಸೀಟ್ನಲ್ಲಿ ಕೂತ್ಕೊಂಡಾದಾಗ್ಲೂ ನಾನು ಟ್ಯಾಬ್ಲೆಟ್ ಏನಾದರೂ ಹಾಕ್ಕೊಳ್ತಾ ಇದ್ದೆ, ಇಲ್ಲಾಂದರೆ ಮಲಗಿಬಿಡ್ತಿದ್ದೆ. ನನಗೆ ಈವನ್ ದೊಡ್ಡ ಗಾಡಿನೂ ಎದುರಿಗೆ ಬಂದರೆ ನನಗೆ ಭಯ ಆಗೋದು, ಶಿವರ್ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ನೀವು ಹೀಲ್ ಯುವರ್ ಲೈಫ್ ಪ್ರೋಗ್ರಾಮು ಅದು ಅವತ್ತಿನ ದಿನ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ 2 days ಅದು ಪ್ರೋಗ್ರಾಮ್ ಇತ್ತು ಮ್ಯಾಮ್. 2 days ಆದಮೇಲೆ ನೆಕ್ಸ್ಟ್ ಡೇ
ಸೊ ನಾನು ಇಲ್ಲಿಂದ ಪಾಂಡಿಚೇರಿವರೆಗೂ ಡ್ರೈವ್ ಮಾಡ್ಕೊಂಡು ಸೊ ದಟ್ ಈಸ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ವೆರಿ ನೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಗೆ ಇವತ್ತು ನಾನು ಒಂದು ಸೀಕ್ರೆಟ್ ಹೇಳಬೇಕು. ನೀವು ಆವಾಗ ರೆಗ್ಯುಲರ್ ಆಗಿ ಮಗನ ಕರ್ಕೊಂಡು ಬರ್ತಾಯಿದ್ರಿ, ತಂಗಿ ಮಗನ ಅಮರ್ತ್ಯ ನಿಮ್ಮ ಮಗ, ಅಗಸ್ತ್ಯ ನಿಮ್ಮ ತಂಗಿ ಮಗ, ಇಬ್ಬರನ್ನು ಕರ್ಕೊಂಡು ಬರ್ತಾಯಿದ್ರಿ ಬೇರೆ ಬೇರೆ ಕಾರಣಗಳಿಗೆ. ಆಗ ನಾನು ನನ್ನ ಆಫೀಸಲ್ಲಿ ನನ್ನ ಚೇರ್ನಲ್ಲಿ ಕೂತಾಗ ರಸ್ತೆ ಕಾಣಿಸತ್ತೆ ಕಿಟಕಿನಲ್ಲಿ. ನೀವು ಬರ್ತೀರಾ ಅಂದಾಗ ನಾನು ನೋಡಿದಾಗ ನೀವು ರೆಡ್ ಕಲರ್ ಕಾರ್ ಓಡಿಸ್ಕೊಂಡು ಬರ್ತಾಯಿದ್ರಿ. ಎಷ್ಟು ಚೆನ್ನಾಗಿ ರಿವರ್ಸ್ ಮಾಡಿ ಎಷ್ಟು ಚೆನ್ನಾಗಿ ತೆಗಿತಾ ಇದ್ರಿ ಅಂದರೆ, ಯಾವಾಗಲೂ ಹೇಳ್ತಾರೆ ಲೇಡೀಸ್ ಟೇಕ್ ಮೋರ್ ನಂಬರ್ ಆಫ್ ಮೂವ್ಸ್, ಅಂದರೆ ರಿವರ್ಸ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ. ನೀವು ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ಚೆನ್ನಾಗಿ ಪಾರ್ಕ್ ಮಾಡ್ತಿದ್ದು. ನನಗೆ ನಿಮ್ಮ ಈ ಹಿಸ್ಟ್ರಿ ಗೊತ್ತೇ ಇರಲಿಲ್ಲ, ಈ ಬ್ಯಾಕ್ಗ್ರೌಂಡ್ ಗೊತ್ತೇ ಇರಲಿಲ್ಲ. ವಾವ್, ಪುನೀತ ಎಷ್ಟು ಚೆನ್ನಾಗಿ ಓಡಿಸ್ತಾರೆ, ಎಷ್ಟು ಚೆನ್ನಾಗಿ. ಯಾಕೆಂದರೆ ನನಗೆ ಅದು ರಿವರ್ಸ್ ಮಾಡೋಕ್ಕೆಲ್ಲ ಸ್ವಲ್ಪ ನಂಬರ್ ಆಫ್ ಅಟೆಂಪ್ಟ್ಸ್ ಜಾಸ್ತಿ ತೊಗೋತೀನಿ. ಮತ್ತು ಓಡಿಸ್ಬೇಕಾದ್ರೂ ಇನಿಷಿಯಲಿ ಸ್ಪೀಡ್ ತೆಗಿಬೇಕಾದ್ರೆ ಸ್ವಲ್ಪ ನಿಧಾನನೇ. ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಓಡಿಸ್ತಾರೆ, ಎಷ್ಟು ಕಂಫರ್ಟಬಲಾಗಿ ಓಡಿಸ್ತಾರೆ ಅಂತ ನೋಡ್ತಿದ್ದೆ. ಆಮೇಲೆ ನೀವು ಹೇಳಿದ್ರಿ ಈ ಕತೆ, ನನಗೆ ಆಶ್ಚರ್ಯ ಆಯಿತು. ನಾನು ಯಾರಾದರೂ ಹೇಳಿದ್ರು ನಂಬಲ್ಲ, ನೀವು ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ಸ್ಮೂತಾಗಿ ಓಡಿಸ್ತೀರಾ ಅಂತಂದರೆ ಒಂಥರ ಅದು ನಿಮಗೆ ಬಾರ್ನ್ ಸ್ಕಿಲ್ ಇದೆ ಡ್ರೈವಿಂಗ್ ಅಂತನೂ ಅಷ್ಟು ಚೆನ್ನಾಗಿ ಓಡಿಸ್ತೀರಾ ನೀವು. ಸೊ ಡ್ರೈವಿಂಗ್ ಕ್ಲಾಸಿಗೆ ಹೋಗಿದ್ರಾ ನೀವು? ಮ್ಯಾಮ್ ನಾನು ಆಲ್ಮೋಸ್ಟ್ ಆಕ್ಸಿಡೆಂಟ್ ಆದಮೇಲೂ ಒಂದು 10 ಡ್ರೈವಿಂಗ್ ಕ್ಲಾಸಸ್ಗೆ ಹೋಗಿದ್ದೀನಿ. ಇಟ್ ಡಿಡ್ ನಾಟ್ ಹೆಲ್ಪ್ ಮೀ. ಸೊ ಅವರು ಸ್ಕಿಲ್ ಹೇಳ್ಕೊಡ್ತಾರೆ, ಆದರೆ ಆ ನಿಮ್ಮ ಭಯ ಏನಿದೆ ಅದು ಇದರಲ್ಲೇ ಹೋಗಬೇಕು, ಹೀಲಿಂಗಲ್ಲೇ ಅಂತ ಹೇಳ್ತೀರಾ? ಎಸ್ ಮ್ಯಾಮ್. ಹೀಲ್ ಯೋರ್ ಲೈಫಲ್ಲಿ ಆ ಭಯ ಹೋಗೋದಕ್ಕೆ ನಿಮಗೆ ಹೆಲ್ಪ್ ಆಯಿತು? ಎಸ್ ಮ್ಯಾಮ್, ಹೌದು ಮ್ಯಾಮ್. ಸೊ ಬಹುಶಃ ನಾನು ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೀಲ್ ಯೋರ್ ಲೈಫ್ ಅಂದಾಗ ಅದು ನಮ್ಮ ಒಳಗಿರೋ ಭಯವನ್ನು ತೆಗೆದು, ನೆಗೆಟಿವ್ ಎನರ್ಜಿನ ತೆಗೆದು ಪಾಸಿಟಿವ್ ಎನರ್ಜಿನ ಕೊಟ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅಂದಾಗ ನೆಗೆಟಿವ್ ಎನರ್ಜೀಸ್ ಇದ್ದಾಗ ಅದು ಬ್ಲಾಕ್ ಮಾಡುತ್ತೆ. ಅವ್ರಿಗಾಯಿತು ನನಗೆ ಯಾಕಾಗಿಲ್ಲ, ನೀವು ಹೇಳಿದ್ದೆಲ್ಲ ಮಾಡ್ತಾಯಿದ್ದೀನಿ ನನಗೆ ಯಾಕೆ ಆಗ್ತಿಲ್ಲ ಅಂದಾಗ ಕೆಲವೊಂದು ಸತಿ ಎಲ್ಲನೂ ನಾವು ಕಾಮೆಂಟ್ಸಲ್ಲೇ ತೀರ್ಸೋಕ್ಕಾಗಲ್ಲ. ಸುಮಾರು ಜನಕ್ಕೆ ನಾನು ಹೇಳ್ತೀನಿ ಡೀಟೇಲ್ಸ್ ಬೇಕು ದಯವಿಟ್ಟು ಕಾಲ್ ಮಾಡಿ ಅಂತ, ಬಟ್ ಅವ್ರು ಮೆಸೇಜಲ್ಲೇ ಮಾತಾಡ್ತಿರ್ತಾರೆ, ಒಂದು ಕಾಲ್ ಕೂಡ ಮಾಡಿಲ್ಲ ಅಂದಾಗ ನಮಗೆ ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಹೀಲ್ ಯೋರ್ ಲೈಫ್ ಚೂಸ್ ಮಾಡ್ಕೊಂಡಿದ್ದಕ್ಕೆ. ಯಾಕೆಂದರೆ ಹೀಲ್ ಯೋರ್ ಲೈಫ್ ಈಸ್ ದ ಪ್ರೋಗ್ರಾಮ್ ದಟ್ ಚೇಂಜ್ಡ್ ಮೈ ಲೈಫ್. ನಾನು ಕೆಲಸ ಬಿಡೋದಕ್ಕೆ ಧೈರ್ಯ ಕೊಟ್ಟಂಥ ಪ್ರೋಗ್ರಾಮ್ ಹೀಲ್ ಯೋರ್ ಲೈಫ್. ಅದುವರೆಗೂ ನಾನು ಇಂಗ್ಲೀಷ್ ಉಪನ್ಯಾಸಕಿ ಆಗಿದ್ದೆ, ಡಿಗ್ರಿ ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ದೆ, ಖುಷಿಯಾಗೇ ಇದ್ದೆ, ಇಲ್ಲ ಅಂತಿಲ್ಲ, ಸಮಸ್ಯೆಗಳು ಇತ್ತು ಹೆಲ್ತ್ದು ಅದು ಇದು. ಸೊ ಹೀಲ್ ಯೋರ್ ಲೈಫ್ ಮಾಡಿದಾಗ ನಾನು ಇಲ್ಲ ನಾನೇ ಬರೀ ಇದರಲ್ಲೇ ಇರಬೇಕು, ನಾನು ಅಕಾಡೆಮಿಕ್ ಬೇಡ, ನನಗೆ ಇನ್ನು ಹೀಲಿಂಗಲ್ಲೇ ಬರಬೇಕು ಅನ್ನೋ ಧೈರ್ಯ, ನಂಬಿಕೆ ಮತ್ತು ಆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದು ಹೀಲ್ ಯೋರ್ ಲೈಫ್. ಅದು ಯಾರೇ ಚೂಸ್ ಮಾಡಿಕೊಂಡ್ರು ನಾನು ಯಾವಾಗಲೂ ತುಂಬ ಖುಷಿ ಪಡ್ತೀನಿ. ಮತ್ತು ಪ್ರತಿಯೊಂದು ಬ್ಯಾಚ್ ಮಾಡಿದಾಗ ನನ್ನ ಲೈಫಲ್ಲಿ ಕೂಡ ಏನೋ ಒಂದು ಒಳ್ಳೆಯದಾಗತ್ತೆ. ಸೊ ಹಾಗಾಗಿ ನೀವು ಅವತ್ತು ಚೂಸ್ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನೊಂದು, ಅದನ್ನು ನೀವು ಹೇಳಿದ್ರೆ ಕನೆಕ್ಟ್ ಮಾಡ್ಕೊಂಡ್ರಿ ಅಲ್ವಾ, ಹೀಗಾದಮೇಲೆ ಹೀಗಾಯಿತು ಅಂಥೇಳಿ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನಮಗೋಸ್ಕರ ಬಂದ್ರಿ, ಅದಕ್ಕೂ ತುಂಬ ಥ್ಯಾಂಕ್ಸ್. ಇನ್ನೂ ಏನಾದರೂ ಹೇಳೋದಿದೆಯಾ? ಅಂದರೆ ಯಾವುದಾದ್ರೂ ಒಂದು ಮೇಜರ್ ಚೇಂಜಿಂಗ್, ಸಮಥಿಂಗ್ ವಿಚ್ ಕಾಂಟ್ರಿಬ್ಯೂಟೆಡ್, ಅಂದರೆ ಏನೋ ಒಂದು ಒಳ್ಳೆಯದಾಯಿತು ಅಂತನ್ನುವಂಥ ಇನ್ಸಿಡೆಂಟ್ ಯಾವುದಾದ್ರೂ? ಮ್ಯಾಮ್ ನನ್ನ ಮಗಂದು ಲಾಸ್ಟ್ 2024 ನವಂಬರ್ನಲ್ಲಿ, ಅಂದರೆ 2 ವರ್ಷದ ಹಿಂದೆ, ಸೊ ಅವನು ಸ್ಪೋರ್ಟ್ಸ್ ಡೇನಲ್ಲಿ ಬಿದ್ದು ಅನ್ಕಾನ್ಷಿಯಸ್ ಆಗಿ ಬ್ಲಡ್ ಕ್ಲಾಟ್ ಆಗಿತ್ತು. ಆಲ್ಮೋಸ್ಟ್ 2 hours ಹಿ ವಾಸ್ ಅನ್ಕಾನ್ಷಿಯಸ್. ಸೊ ನಾನು ಫಸ್ಟು ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಗ, ಫಸ್ಟು ಆ್ಯಂಬ್ಯುಲೆನ್ಸ್ನಲ್ಲಿ ಇದ್ದಾಗ ಫಸ್ಟು ಕಾಲ್ ಮಾಡಿದ್ದೆ ನಾನು, ನಿಮಗೆ ಕಾಲ್ ಮಾಡಿದ್ದು. ನೀವು ಕಾಲ್ ಮಾಡಿದ ತಕ್ಷಣ ನೀವು ರಿಸೀವ್ ಮಾಡಿ, ಐ ಆಮ್ ವೆರಿ ಗ್ರೇಟ್ಫುಲ್. ನೀವು ಬಂದ್ರಿ, ನೀವು ಸೊ ನೀವು ಬಂದು ಆ್ಯಂಬ್ಯುಲೆನ್ಸ್ನಲ್ಲಿ ಅವನಿಗೆ ಎಚ್ಚರನೂ ಇರಲಿಲ್ಲ, ನೀವು ಡ್ರಾಪ್ಸ್ ಹಾಕಿದ್ರಿ. ದಟ್ ಈಸ್ ದ ಫಸ್ಟ್ ವರ್ಡ್ ಅವ್ನು ಮಾತಾಡಿದ್ದು, ನನಗೆ ಇನ್ನೂ ಬೇಕು ಅಂತ. ಆಮೇಲೆ ಡಾಕ್ಟರ್ಸ್ ಹೇಳಿದ್ರು ಅವನಿಗೆ ಬ್ಲಡ್ ಕ್ಲಾಟ್ ಆಗಿದೆ ಅಂತ. ಹಿ ವಾಸ್ ಅಡ್ಮಿಟೆಡ್, ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದರು. ಇದು ಸೊ ಅವನು ICUನಲ್ಲಿದ್ದ. ನೀವು ಡ್ರಾಪ್ಸ್ ಹಾಕಿ ನೀವು ಅಲ್ಲೇ ಇದ್ರಿ, ನನ್ನ ಮಗಂದು ಎಲ್ಲ ವಿಚಾರಿಸ್ತಾ ಇದ್ರಿ, ಮಾಡ್ತಾ ಇದ್ರಿ. ತುಂಬ ಮಳೆ ಬರ್ತಾ ಇತ್ತು, ಆದ್ರೂ ನೀವು ಅಲ್ಲೇ ಇದ್ದು ಎಲ್ಲ ಸೆಟ್ಲ್ ಮಾಡಿ ಆಮೇಲೆ ಇಟ್ ಈಸ್ ಎ ಮಿರಾಕಲ್. ಈವನ್ ದ ಡಾಕ್ಟರು ಹೇಳ್ತಾರೆ ಅವನು 2 daysನಲ್ಲಿ ಹಿ ವಾಸ್ ಫೈನ್. ಹೌದು ಹೌದು. ಸೊ ನನಗದು ಚೆನ್ನಾಗಿ ಜ್ಞಾಪಕ ಇದೆ. ಅಂದರೆ ಇವಾಗ ಕೆಲವ್ರು ಕೇಳ್ಬೋದು, ನಾವು ಫೋನ್ ಮಾಡಿದ್ರು ಅಂದರೆ ಕನೆಕ್ಟ್ ಆಗಿರ್ಬೇಕು. ನನಗೆ ಒಂದು ವ್ಯಕ್ತಿ ಬಗ್ಗೆ ನನಗೆ ಅರ್ಥ ಆಗಬೇಕಂದ್ರೆ ಅವರು ಕನೆಕ್ಟ್ ಆಗಿರ್ಬೇಕು. ಅವ್ರನ್ನ ನಾನು ಕಣ್ಣಲ್ಲಿ ನೋಡೇ ಇಲ್ಲ, ಅಥವಾ ಒಂದ್ಸತಿ ಬಂದು ಹಿಂಗೆ ಹೋದ್ರು ಅಂದಾಗ ಇದು ಇಲ್ಲೇ ಈ ಏರಿಯಾನೇ ಅಲ್ಲ, ಏರಿಯಾ ಅನ್ನೋದಕ್ಕಿಂತ ನೀವು ಅವತ್ತು ಎಲ್ಲಿದ್ರೂ ಬರ್ತಿದ್ದೆ, ಅದು ಬೇರೆ ವಿಷಯ. ಯಾಕೆ ಅಂದರೆ ನಿಮ್ಮನ್ನು ನೋಡಿದ್ದೆ, ನಿಮ್ಮನ್ನು ನೋಡಬೇಕು ಅನ್ನೋದಲ್ಲ,
ಅವನನ್ನು ನಾನು ಸುಮಾರು 2-3 ವರ್ಷ ಸತತವಾಗಿ ನೋಡಿದ್ದೆ. ಅಂದರೆ ಒಬ್ಬರನ್ನ ನಾವು ಮುಟ್ಟಿ ಹೀಲ್ ಮಾಡಿದಾಗ ಒಂದು ಕನೆಕ್ಟ್ ಆಗುತ್ತೆ ನಮಗೂ ಅವ್ರಿಗೂ. ಆವಾಗ ನಮಗೆ ತುಂಬ ವಿಷಯಗಳು ಗೊತ್ತಾಗತ್ತೆ. ಓಕೆ, ಈ ಟೈಮಲ್ಲಿ ಇದನ್ನು ಮಾಡದೇ ಇದ್ದರೆ ಜೀವಕ್ಕೆ ಅಪಾಯ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಈ ಒಂದು ಪಾಡ್ಕಾಸ್ಟ್ ನೋಡಿಬಿಟ್ಟು ಯಾರಾದರೂ ನಮಗೂ ಅದಾಗ ಬರ್ತೀರಾ ಅಂದಾಗ ನಂಗೆ ಅದು ಗೊತ್ತೇ ಆಗಲ್ಲ. ಅವರಿಗೆ ಎಷ್ಟು ಸೀರಿಯಸ್ ಇದೆ ಏನಿದೆ ಅನ್ನೋದು ಅಷ್ಟು ಸುಲಭ ಗೊತ್ತಾಗ, ಯಾಕೆಂದರೆ ಅವರು ನನ್ನ ಪರಿಚಯ ಇರಲ್ಲ. ಸೊ ಇವನು ಪರಿಚಯ ಇದ್ದಿದ್ದರಿಂದ ಅವತ್ತು ಅದನ್ನು ಎನರ್ಜೆಟಿಕ್ ಕನೆಕ್ಟ್ ಅಂತೀವಿ. ಸೊ ತುಂಬ ಕ್ರಿಟಿಕಲ್ ಇದೆ, ಮೆಡಿಕಲಿ ಮಾತ್ರ ಸಾಧ್ಯ ಇಲ್ಲ ಅಂತಂದಾಗ ನಾನು ಹೆಂಗೆ ಬಂದೆ ಅವತ್ತು ಅಂತಂದರೆ, ಇಲ್ಲಿ ಒಬ್ಬರು ಶಾಲಿನಿ ಅಂತ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ, ಸಂಗೀತ ಹೇಳ್ಕೊಡ್ತಾರೆ. ಅವ್ರು ಸ್ಟ್ರಕ್ಚರಲ್ ಇಂಜಿನಿಯರ್, ಬಟ್ ಸಂಗೀತ ಹೇಳ್ಕೊಡ್ತಾರೆ. ನಾನು ಹೋಗ್ತಾ ಇದ್ದಿದ್ದ ರೀತಿ ನೋಡಿ ಅವ್ರು ನನಗೇನೋ ಆಗಿದೆ ಅಂತ ಅಷ್ಟು ಗಾಬರಿ ಇತ್ತಂದರೆ ಟೈಮ್ ವಾಸ್ ಕ್ರಿಟಿಕಲ್ ಅವತ್ತು ಅಮರ್ತ್ಯನ ವಿಷಯದಲ್ಲಿ. ನಾನು ಯಾವ ಥರ ಹೊರಟಿದ್ದೆ ಅಂತಂದರೆ, ಗಾಡಿ ಹೆಂಗೆ ಅವರು ತುಂಬ ಟೆನ್ಷನಲ್ಲಿದ್ದೀರಾ, ನಾನು ಡ್ರಾಪ್ ಮಾಡಲ ಅಂದರು. ನನಗೆ ಏನು ಎವ್ರಿಥಿಂಗ್ ಎಲ್ಸ್ ಇಸ್ ಅ ಬ್ಲರ್. ಅವನನ್ನು ರೀಚ್ ಮಾಡಬೇಕು ಅನ್ನೋದು ಅಷ್ಟೇ ಇತ್ತು. ಇಲ್ಲ ನಾನು ಹೋಗ್ತೀನಿ, ಆಮೇಲೆ ಆರಾಮಾಗಿ ಹೋಗಿ ಏನು ಹಿಂಗೆ ಈ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂಥೇಳಿ. ಅದು ನೀವು ಹೇಳ್ದಂಗೆ ಏರಿಯಾನೂ ಒಂದಿತ್ತು. ನಾನು ಕೊಟ್ಟಿದ್ದು ಡ್ರಾಪ್ಸ್ ಅವ್ನಿಗೆ ಅವತ್ತು ಬ್ಯಾಚ್ ಫ್ಲವರ್ ಡ್ರಾಪ್ಸು. ಅದು ಕೊಟ್ಟ ತಕ್ಷಣ ಅವ್ನು ಕಂಡುಬಿಟ್ಟು ಇನ್ನೂ ಬೇಕು ಅಂತಂದ. ಆಮೇಲೆ ಮತ್ತೆ 1-2 ದಿವಸ ಆದಮೇಲೆ ಅವನು ಫಸ್ಟು ನೀವು ಒಂದು ವಾರನೂ ಏನೋ ಆದಮೇಲೆ ಕರ್ಕೊಂಡು ಬಂದ್ರಿ ಅವನನ್ನು, ಥ್ಯಾಂಕ್ಸ್ ಹೇಳೋದಕ್ಕೆ ಬಂದ್ರಿ ನೀವು. ಅವಾಗ ಅವನು ಹೇಳಿದ್ದು ಅಂದರೆ, ದೀಪಾ ಮ್ಯಾಮ್ ಏನು ಗೊತ್ತಾ, ಓಡಿದರೆ ನಾನೇ ಫಸ್ಟ್ ಬರ್ತಿದ್ದೆ ಅಂತ. ಸೊ ಆ ಮಗುಗೆ ಅವನು ಬಿದ್ದಿದ್ದು, ಅವನು ಆಗಿದ್ದು ಅದು ಯಾವುದೂ ಇಲ್ಲ. ಇನ್ನೊಂದು ಚೂರು ಓಡ್ಬಿಟ್ಟಿದ್ರೆ ನಾನೇ ಫಸ್ಟ್ ಬರ್ತಿದ್ದೆ ಅಂದರೆ ಅವನು ತುಂಬ ಒಳ್ಳೆ ಅಥ್ಲೀಟ್ ಅಲ್ವಾ. ನಾವು ಬಿದ್ದುಬಿಟ್ಟಿದ್ರಿಂದ ಈ ಆಪರ್ಚುನಿಟಿ ಮಿಸ್ ಆಯಿತು ಅನ್ನೋದಿತ್ತೆ ಹೊರತು ಇಷ್ಟೆಲ್ಲ ಅವನು ನೋವು ತಿಂದಿದ್ದು ಇನ್ನೊಂದು ಯಾವುದೂ ಜ್ಞಾಪಕ ಇರಲಿಲ್ಲ. ಮಳೆ ಬರ್ತಾಯಿತ್ತು ಅಂತ ಹೇಳಿದ್ರಲ್ಲ, ಅಲ್ಲಿ ಕೆಲವೊಬ್ಬರ ಒಂದು ಏನು ಹೇಳ್ತಾರೆ ಮಾನವೀಯತೆ ಅನ್ನೋದು ಹೇಗೆ ಬರುತ್ತೆ ಅಂದರೆ, ನಿಮ್ಮ ಮಗ ಆ ಸ್ಥಿತಿಲಿದ್ದ, ತುಂಬ ಕ್ರಿಟಿಕಲ್ ಇತ್ತು ಅವತ್ತು, ಮಳೆ ಬರ್ತಾ ಇದೆ, ನನ್ನ ಕೆಲಸ ಮುಗಿದ ಮೇಲೆ ನಾನು ಹೋಗ್ತೀನಿ ಅಂದರೆ ಅವನು ಸ್ಟೆಬಿಲೈಸ್ ಆದಮೇಲೆ ನಾನು ಹೊರಡ್ತೀನಿ ಅಂತ ಹೇಳಿದೆ. ಆವಾಗ ನೀವು ಕೇಳಲೇ ಇಲ್ಲ ನನ್ನ ಮಾತು, ಕಾರಲ್ಲೇ ಕಳಿಸ್ಬೇಕು ಅಂತ ಕಳಿಸ್ಕೊಟ್ರಿ. ನನ್ನ ಗಾಡಿ ಇಲ್ಲಿ ಫಸ್ಟು ನೀವು ಎಲ್ಲಿ ಟೆಸ್ಟ್ ಮಾಡಿಸಿದ್ರಿ ಡಯಾಗ್ನೋಸ್ಟಿಕ್ ಸೆಂಟರ್ ಹತ್ರ ನಿಂತಿತ್ತು. ನಾನು ಆ್ಯಂಬುಲೆನ್ಸಲ್ಲಿ ಹೋಗ್ತೀನಿ. ಯೂಶ್ವಲಿ ದ ಮದರ್ ಆರ್ ದ ಫಾದರ್ ಹೋಗ್ತಾರೆ, ಅಪ್ಪ ಅಥವಾ ಅಮ್ಮ ಹೋಗ್ತಾರೆ. ಬಟ್ ನನಗೆ ಅವತ್ತು ಆ 5-10 ಮಿನಿಟ್ಸ್ ತುಂಬ ಕ್ರಿಟಿಕಲ್ ಇತ್ತು ಅವನನ್ನು ಮುಟ್ಟಿ ನಾನು ಸರಿ ಮಾಡೋಕ್ಕೆ. ಆಗ ನಾನು ಹೇಳಿದೆ ನಾನು ಹೋಗ್ತೀನಿ ಅಂದೆ, ನಾನು ನಿಮ್ಮನ್ನು ರಿಕ್ವೆಸ್ಟು ಮಾಡಿಲ್ಲ, ಹೇಳಿದೆ ನೀವು ಹ್ಞೂ ಅಂತಂದರೆ ಹೋಗಿದ್ದೆಲ್ಲ ಆಯ್ತು. ಆಮೇಲೆ ನಾನು ಹೋಗ್ತೀನಿ ಆಟೋ ಅಥವಾ ಏನೋ ಸಿಗತ್ತೆ ಅಂದರೆ ನೀವು ಒಪ್ಪಲೇ ಇಲ್ಲ. ಅಂದರೆ ಆ ಪರಿಸ್ಥಿತಿನಲ್ಲೂ ಅಂದರೆ ಆ ಒಂದು ಜವಾಬ್ದಾರಿ ಅನ್ನೋದಿಲ್ಲ, ನಾನು ಕಳಿಸ್ಬೇಕು ಅನ್ನೋದು ನಿಮ್ಗೆ ಇತ್ತಲ್ಲ, ಅದು ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ನಾವು ನಾರ್ಮಲ್ ಆಗಿದ್ದಾಗ ಚೆನ್ನಾಗಿರ್ತೀವಂತೆ, ನಾರ್ಮಲ್ ಆಗಿದ್ದಾಗ ಚೆನ್ನಾಗಿ ಬಿಹೇವ್ ಮಾಡ್ತೀವಿ. ದ ಮಾರ್ಕ್ ಆಫ್ ಅ ಪರ್ಸನ್, ಒಂದು ವ್ಯಕ್ತಿ ಯಾವ ಥರ ಅಂತ ಗೊತ್ತಾಗೋದು ಕಷ್ಟ ಬಂದಾಗಂತೆ. ಅಂದರೆ ತುಂಬ ಕಷ್ಟ ಬರುತ್ತಲ್ಲ, ಅಂದರೆ ನಿಮ್ಮ ಮಗನ ಕಷ್ಟ ಆದಾಗ ಅದು ತುಂಬ ಅತಿ ಕಷ್ಟ, ಅದರಲ್ಲೂ ಬೇರೆಯವ್ರ ಬಗ್ಗೆ ಯೋಚಿಸ್ತಿರಲ್ಲ, ಅದು ಸಜ್ಜನರ ಲಕ್ಷಣ ಅಂತೆ. ಸೊ ಅದು ನಾನು ಸುಮಾರು ಯಾವಾಗಲೂ ನನಗೆ ನೆನಪಿರುತ್ತೆ. ಅಂದರೆ ನಾವು ಕಷ್ಟದಲ್ಲಿ ಹೇಗೆ ಬಿಹೇವ್ ಮಾಡ್ತೀವಿ, ಅನ್ಗ್ರೌಂಡೆಡ್ ಅಂತೀವಲ್ಲ, ಆ ಸ್ಟೇಟಲ್ಲಿದ್ದಾಗ ಹೇಗೆ ಮಾಡ್ತೀವಿ, ಅದು ನಮ್ಮ ನಿಜ ಸ್ವರೂಪ ಅಂತೆ. ಸೊ ಅದಾದಮೇಲೆ ಅವನು ಗುಣಮುಖನಾಗಿ ಇವಾಗ ಚೆನ್ನಾಗಿರೋದು ನನಗೆ ತುಂಬ ಖುಷಿ ಮತ್ತು ಸಮಾಧಾನದ ವಿಷಯ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ಅಂದರೆ ನಮಗೊಂದು ಬೆಂಚ್ ಮಾರ್ಕು, ಒಂದು ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರಲ್ಲ, ನಾನು ಪಾಸಾದಂಥ ಟೆಸ್ಟ್ ಅದು ಅಂತ ಹೇಳ್ತೀನಿ ನಾನು. ಈ ವಿಷಯ ಎಲ್ಲರೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವರೇ. ಆ್ಯಡ್ ಆನ್ ಮಾಡಲ? ಖಂಡಿತ. ಸೊ ನನ್ನ ಮಗ ಈಗ್ಲೂ ಹೇಳ್ತಾನೆ, ನನಗೆ ಒಂದು ಮ್ಯಾಜಿಕ್ ಡ್ರಾಪ್ ಹಾಕಿದ್ರು ಮ್ಯಾಮು, ಸೊ ಆ ಮ್ಯಾಜಿಕ್ ಡ್ರಾಪ್ ಹಾಕಿದ್ಮೇಲೆ ನಾನು ಸರಿ ಹೋದೆ ನಾನು ಅಂತ ಇಲ್ಲಿ. ಐ ಆಮ್ ಗ್ಲಾಡ್ ಅವತ್ತು ಆ ಮ್ಯಾಜಿಕ್ ಡ್ರಾಪ್ ಅವನಿಗೆ ಕೆಲಸ ಮಾಡ್ತು. ಮತ್ತು ಆ ಒಂದು ನಂಬಿಕೆನಲ್ಲಿ ಅವನು ಇನ್ನು ಹೆಚ್ಚು ಹೆಚ್ಚು ಬೆಳೀಲಿ, ಅವನ ಆಸೆಗಳೆಲ್ಲ ಈಡೇರಲಿ, ಒಳ್ಳೆ ಅಥ್ಲೀಟಾಗಿ ಬರಲಿ ಅವನು ಅನ್ನೋದು ನನ್ನ ಆಸೆ ಅವನ ಬಗ್ಗೆ. ಮತ್ತು ನಿಮ್ಮ ಸ್ಕೂಲು ಚೆನ್ನಾಗಿ ಬೆಳೀಲಿ, ನಿಮ್ಮ ಈ ಸಜ್ಜನಿಕೆ ನಿಮ್ಮ ಮಕ್ಕಳಿಗೂ ಹರಿಸಿ, ಯಾಕೆಂದರೆ ಅದು ಇವತ್ತು ತುಂಬ ಬೇಕಿರೋವಂಥ ವಿಷಯ. ಯಾಕೆಂದರೆ ಇವತ್ತು ತುಂಬ ಎಕ್ಸ್ಪೋಸ್ ಆಗ್ತಾರೆ, ಅಂದರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಮೀಡಿಯಾಗೆ. ಮತ್ತು ತಪ್ಪು ಅಂತ ನಾನು ಹೇಳ್ತಿಲ್ಲ, ಯಾರನ್ನೂ ದೂಷಿಸ್ತಾ ಇಲ್ಲ. ಎಲ್ಲರೂ ವರ್ಕಿಂಗ್, ಎಲ್ರಿಗೂ ಟೈಮ್ ಇಲ್ಲ, ಆ ಗಮನ ಕೊಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಪೇರೆಂಟ್ಸಿಗೊಂದು ಕೌನ್ಸ್ಲಿಂಗ್ ಬೇಕು, ಮಕ್ಳಿಗೊಂದು ಕೌನ್ಸ್ಲಿಂಗ್ ಬೇಕು, ಟೀಚರ್ಸ್ಗೊಂದು ಕೌನ್ಸ್ಲಿಂಗ್ ಬೇಕು. ಯಾರೂ ಅದ್ರ ಬಗ್ಗೆ ಗಮನ ಹರಿಸಲ್ಲ, ಯಾಕೆಂದರೆ ಎಲ್ಲರಿಗೂ ಆನ್ ಪೇಪರ್ ಇದ್ದರೆ ಸಾಕು. ನಿಜವಾಗ್ಲೂ ಮಾಡಿಸ್ತಾ ಇರೋದು ತುಂಬ ಕಮ್ಮಿ. ಆದರೆ ನೀವು ಸುಮಾರು ಪ್ರೋಗ್ರಾಮ್ಸ್ನ ನಿಮ್ಮ ಸ್ಕೂಲಲ್ಲಿ ಮಾಡ್ತಾ ಇರ್ತೀರ, ಪೇರೆಂಟ್ಸ್ ಸೆಂಟ್ರಿಕ್ಕು, ಸ್ಟೂಡೆಂಟ್ ಸೆಂಟ್ರಿಕ್ಕು. ಅದ್ರ ಬಗ್ಗೆನೂ ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ. ನಮ್ಮ ಶೋನಲ್ಲಿ ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇದು ಒಬ್ಬರ ಒಂದು ಕತೆ, ಅವರ 2 ವಿಷಯನ ಹಂಚ್ಕೊಂಡಿದ್ದಾರೆ. ಹಾಗೆ ನಿಮ್ಮಲ್ಲಿ ಏನಾದರೂ ಹಂಚ್ಕೊಳ್ಳೋಕ್ಕಿತ್ತು ಅಂತಂದರೆ 1 ಮಿನಿಟ್ ವಿಡಿಯೋ, ಅಂದರೆ ಆ ವಿಡಿಯೋ 1 ನಿಮಿಷದ ಒಳಗಿರಬೇಕು. ನಿಮ್ಮ ಹೆಸರು, ನಿಮ್ಮ ಏಜು, ನೀವು ಯಾವ ಸಮಸ್ಯೆಯಿಂದ ಬಂದ್ರಿ, ಹೇಗೆ ನಿಮಗೆ ಹೆಲ್ಪ್ ಆಯಿತು ಅಂತ ನೀವು ಅದನ್ನು ಸಂಕ್ಷಿಪ್ತವಾಗಿ ಮಾಡಿ ಕಳಿಸಿದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ದಿವೋಹಂ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.